ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ನಮ್ಮೆಲ್ಲರ ನೆಚ್ಚಿನ ನಟ ನಗುಮುಖದ ಸುಂದರ ಪುನೀತ್ ರಾಜ್ಕುಮಾರ್ ಇಹಲೋಕ ತ್ಯಜಿಸಿ 4 ವರ್ಷ ಆಗಿದೆ. ಅದೆಷ್ಟೋ ಜನ ಪುನೀತ್ ಇಲ್ಲ ಅನ್ನೋದನ್ನ ಇನ್ನೂ ಅರಗಿಸಿಕೊಂಡಿಲ್ಲ. ಹಾಗಿದ್ರೆ ಪುನೀತ್ ನಮ್ಮನ್ನ ಅಗಲಿದ ಆ ದಿನ ಏನೇನಾಯ್ತು? ಕೊನೆ ದಿನ ಅಪ್ಪು ಅನುಭವಿಸಿದ ಕಷ್ಟಗಳೇನು? ಫ್ಯಾಮಿಲಿ ಡಾಕ್ಟರ್ನ ಕ್ಲಿನಿಕ್ ಒಳಗೆ ಏನು ನಡೀತು? ವಿಕ್ರಮ್ ಆಸ್ಪತ್ರೆಯಲ್ಲಿ ಏನಾಯ್ತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ, ಕೊನೆವರೆಗೂ ನೋಡಿ. ಅದು 2021 ಅಕ್ಟೋಬರ್ 29 ಶುಕ್ರವಾರ ಬೆಳಗ್ಗೆ 11 ಗಂಟೆ. ಫ್ರೆಂಡ್ಸ್, ಅದು 2021 ಅಕ್ಟೋಬರ್ 29ನೇ ತಾರೀಕು ಶುಕ್ರವಾರ ಬೆಳಗ್ಗೆ 11 ಗಂಟೆ ಸಮಯ. ಪುನೀತ್ ರಾಜ್ಕುಮಾರ್ಗೆ ಒಂಥರ ಸುಸ್ತಾಗಿತ್ತು. ಯಾವುದಕ್ಕೂ ಡಾಕ್ಟರ್ ಹತ್ರ ತೋರಿಸೋಣ ಅಂತ ಹೇಳಿ ಪುನೀತ್ ಮತ್ತು ಅವರ ಪತ್ನಿ ಅಶ್ವಿನಿ ಕಾರು ಹತ್ತಿ ಹೊರಟ್ರು. ಬಾಬು ಅನ್ನೋರು ಕಾರನ್ನ ಡ್ರೈವ್ ಮಾಡ್ತಿದ್ರು. ಹೀಗೆ ಹೊರಟ ಕಾರು ಹೋಗಿದ್ದು ಮನೆ ಸಮೀಪದಲ್ಲಿದ್ದ ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಅನ್ನೋರ ಕ್ಲಿನಿಕ್ಗೆ. ಸುಮಾರು 11 ಗಂಟೆ 10 ನಿಮಿಷಕ್ಕೆ ಕ್ಲಿನಿಕ್ ಬಳಿ ಬಂದಿದೆ ಕಾರು. ಕಾರಿನಿಂದ ಇಳಿದ ಅಪ್ಪು ನಡೆದುಕೊಂಡೇ ಕ್ಲಿನಿಕ್ ಒಳಗೆ ಹೋದ್ರು. ತಕ್ಷಣ ಕ್ಲಿನಿಕ್ನ ಸಿಬ್ಬಂದಿ ಪುನೀತ್ ಬಂದಿದ್ದಾರೆ ಅನ್ನೋ ವಿಚಾರವನ್ನ ಡಾಕ್ಟರ್ ರಮಣರಾವ್ಗೆ ತಿಳಿಸಿದ್ರು. ರಮಣರಾವ್ ಆಗ ಬೇರೆ ಪೇಷಂಟ್ ಅನ್ನ ನೋಡ್ತಿದ್ರು. ಹೀಗಿದ್ರು ಪುನೀತ್ಗೋಸ್ಕರ ಆ ಪೇಷಂಟ್ ಬಳಿ ಮನವಿ ಮಾಡ್ಕೊಂಡು ಹೊರಗೆ ಕಳಿಸಿದ್ರು. ಪುನೀತ್ರನ್ನ ಒಳಗೆ ಕರೆಸಿಕೊಂಡ್ರು. ಕ್ಲಿನಿಕ್ ಒಳಗೆ ಏನೇನು ನಡೀತು? ವೈದ್ಯರ ಬಳಿ ಅಪ್ಪು ಹೇಳಿದ್ದೇನು ಗೊತ್ತಾ? ಡಾಕ್ಟರ್ ರಮಣರಾವ್ ಪುನೀತ್ರನ್ನ ನೋಡುವಾಗ ಬೆಳಗ್ಗೆ 11:15 ಆಗಿತ್ತು. ನೋಡಿದ ತಕ್ಷಣ ಏನಾಯ್ತು ಅಪ್ಪು ಅಂತ ಕೇಳಿದ್ದಾರೆ. ಅದಕ್ಕೆ ಪುನೀತ್, ನಾನು ಜಿಮ್ನಿಂದ ಬರ್ತಿದ್ದೀನಿ. ಇವತ್ತು ಯೂಶುವಲ್ ಸೆಷನ್ ಮಾಡಿದ್ದೀನಿ. ಅಂದ್ರೆ ಪ್ರತಿದಿನ ಮಾಡುವಷ್ಟೇ ಜಿಮ್ ಮಾಡಿದ್ದೀನಿ. ಎಕ್ಸ್ಟ್ರಾ ಬಾಕ್ಸಿಂಗ್ ಮಾಡಿದ್ದೀನಿ. ಆಮೇಲೆ ಸ್ಟೀಮ್ ಸ್ವಲ್ಪ ಎಕ್ಸ್ಟ್ರಾ ತಗೊಂಡಿದ್ದೀನಿ. ನಂಗೆ ಸ್ವಲ್ಪ ಸುಸ್ತಾಗ್ತಿದೆ ಅಂದ್ರು. ಆಗ ಡಾಕ್ಟರ್ ರಮಣರಾವ್ ನೋವೇನಾದ್ರೂ ಇದೆಯಾ ಕೇಳಿದ್ದಾರೆ. ಅದಕ್ಕೆ ಇಲ್ಲ ಅಂದ್ರು ಅಪ್ಪು. ನಂತರ ಅಪ್ಪುವನ್ನ ಮಲಗಿಸಿ ಬಿಪಿ, ಹಾರ್ಟ್ ಬೀಟ್ ಎಲ್ಲ ಟೆಸ್ಟ್ ಮಾಡಿದ್ರು. ಅವೆಲ್ಲವೂ ನಾರ್ಮಲ್ ಇತ್ತು. ಶ್ವಾಸಕೋಶವು ಕ್ಲಿಯರ್ ಆಗಿತ್ತು. ಆದ್ರೆ ಅಪ್ಪು ಬೆವರುತ್ತಿದ್ರು. ಇದನ್ನ ಗಮನಿಸಿದ ಡಾಕ್ಟರ್, ಅಪ್ಪು ಬೆವರುತ್ತಿದ್ಯಲ್ಲ ಅಂತ ಕೇಳಿದ್ದಾರೆ. ಅದಕ್ಕೆ ಅಪ್ಪು, ನಂಗಿದು ನಾರ್ಮಲ್ ಅಂತ ಹೇಳಿದ್ರು. ಆದ್ರೆ ರಮಣರಾವ್ ಸುಮ್ಮನಾಗ್ಲಿಲ್ಲ. ಪುನೀತ್ಗೆ ಇಸಿಜಿ ಮಾಡಿದ್ರು. ಇಸಿಜಿ ಅಂದ್ರೆ ಶರ್ಟ್ ತೆಗೆದು ಜೆಲ್ ಮತ್ತು ಲೀಡ್ಸ್ ಎಲ್ಲ ಹಾಕಿ ಟೆಸ್ಟ್ ಮಾಡ್ತಾರಲ್ಲ ಅದು. ಅಪ್ಪುವಿನ ಇಸಿಜಿಯಲ್ಲಿ ತುಂಬಾ ಸ್ಟ್ರೈನ್ ಅಥವಾ ಆಯಾಸ ಆಗಿರೋದು ಕಾಣಿಸಿಕೊಂಡಿತ್ತು. ತಕ್ಷಣ ನಾವೀಗ ಆಸ್ಪತ್ರೆಗೆ ಹೋಗ್ಬೇಕು ಅಂತ ಅಶ್ವಿನಿ ಬಳಿ ಡಾಕ್ಟರ್ ಹೇಳಿದ್ರು. ಅದಕ್ಕೆ ವ್ಯವಸ್ಥೆ ಮಾಡಿಕೊಳ್ಳಲು ಅಶ್ವಿನಿ ಹೊರಗೆ ಹೋಗಿ ಕೆಲವರಿಗೆ ಫೋನ್ ಮಾಡಿದ್ರು. ಈ ವೇಳೆ ಮಲಗಿದ್ದ ಪೊಸಿಷನ್ ನಿಂದ ಎದ್ದು ಕೂರೋಕೆ ಪ್ರಯತ್ನ ಪಟ್ಟ ಅಪ್ಪು, ಅಂಕಲ್ ನಂಗೆ ಗಿಡ್ಡಿನೆಸ್ ಬರ್ತಿದೆ ಅಂದ್ರು. ಗಿಡ್ಡಿನೆಸ್ ಅಂದ್ರೆ ತಲೆ ಸುತ್ತು ಅಂತ. ಆಗ ಡಾಕ್ಟರ್ ರಮಣರಾವ್, ಅಪ್ಪು ನೀನು ನಿಂತ್ಕೋಬೇಡ ಅಂತ ಹೇಳಿ ಅಪ್ಪುವನ್ನ ಮತ್ತೆ ಬೆಡ್ ಮೇಲೆ ಮಲಗಿಸಿದ್ರು. ಜೊತೆಗೆ ನಾವೀಗ ಆಸ್ಪತ್ರೆಗೆ ಹೋಗೋಣ, ನೀನ್ ನಡಿಬೇಡ ಅಂದ್ರು. ಕಾರಿನಲ್ಲಿ ಮಲಗಿಸಿ ಆಸ್ಪತ್ರೆಗೆ ಶಿಫ್ಟ್. ಪುನೀತ್ ಇಸಿಜಿಯಲ್ಲಿ ಸ್ಟ್ರೈನ್ ಕಾಣಿಸಿಕೊಂಡಿದ್ದರಿಂದ ಮತ್ತು ತಲೆ ಸುತ್ತು ಬಂದಂಗೆ ಆಗ್ತಿದ್ದರಿಂದ ಸಮೀಪದ ವಿಕ್ರಮ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಲು ವ್ಯವಸ್ಥೆ ಮಾಡಲಾಯಿತು. ಕ್ಲಿನಿಕ್ ಹೊರಗೆ ಪುನೀತ್ ಅವರ ಕಾರು ರೆಡಿಯಾಗಿತ್ತು. ಮೂವರ ನೆರವಿನೊಂದಿಗೆ ಅಪ್ಪುವನ್ನ ಎತ್ಕೊಂಡು ಕಾರಿಗೆ ಶಿಫ್ಟ್ ಮಾಡಿದ್ರು. ಕಾರಿನ ಹಿಂಬದಿ ಸೀಟಿನಲ್ಲಿ ಮಲಗಿಸಿದ್ರು. ಅವರ ಜೊತೆ ಅಶ್ವಿನಿ ಕೂಡ ಕೂತ್ರು. ಹೀಗೆ ರಮಣರಾವ್ ಕ್ಲಿನಿಕ್ ನಿಂದ ಹೊರಡುವಾಗ ಅಪ್ಪು ಸ್ಪಂದಿಸುತ್ತಿದ್ರು, ಉಸಿರಾಡುತ್ತಿದ್ರು. ಅವರ ನಾಡಿ ಮಿಡಿತ ನಾರ್ಮಲ್ ಆಗಿತ್ತು ಅಂತ ವೈದ್ಯರು ಹೇಳಿದ್ದಾರೆ. ಬೆಳಗ್ಗೆ 11:30ಕ್ಕೆ ವಿಕ್ರಮ್ ಆಸ್ಪತ್ರೆ ಒಳಗೆ ಏನೇನಾಯ್ತು ಗೊತ್ತಾ? ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಕ್ಲಿನಿಕ್ ನಿಂದ ಅಪ್ಪುವನ್ನ ಕರ್ಕೊಂಡು ಹೊರಟ ಕಾರು ಬೆಳಗ್ಗೆ 11:30 ಸುಮಾರಿಗೆ ವಿಕ್ರಮ್ ಆಸ್ಪತ್ರೆಗೆ ಬಂತು. ಹಿಂಬದಿ ಸೀಟಿನಲ್ಲಿ ಅಶ್ವಿನಿ ಅವರ ಕಾಲಿನ ಮೇಲೆ ತಲೆ ಇಟ್ಟು ಮಲಗಿದ್ರು ಅಪ್ಪು. ಆರೋಗ್ಯದಲ್ಲಿ ಏರುಪೇರಾದ ಹಿನ್ನೆಲೆ ಪುನೀತ್ ರಾಜ್ಕುಮಾರನ್ನ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಅಂತ ಮಾಧ್ಯಮಗಳಲ್ಲಿ ಬ್ರೇಕಿಂಗ್ ನ್ಯೂಸ್ ಬರೋಕೆ ಶುರುವಾಯಿತು. ಆರಂಭದಲ್ಲಿ ಯಾರು ಗಂಭೀರವಾಗಿ ತೆಗೆದುಕೊಂಡಿರಲಿಲ್ಲ. ಸಣ್ಣ ಸಮಸ್ಯೆ ಇರಬಹುದು ಅಂದುಕೊಂಡಿದ್ರು. ಆದ್ರೆ ವಿಕ್ರಮ್ ಆಸ್ಪತ್ರೆಗೆ ಬರುವಾಗಲೇ ಪುನೀತ್ರ ಹೃದಯ ಬಡಿತ ನಿಂತು ಹೋಗಿತ್ತು. ಅವರು ಸ್ಪಂದಿಸುತ್ತಿರಲಿಲ್ಲ ಅನ್ನೋ ವಿಚಾರ ಬಳಿಕ ಗೊತ್ತಾಯ್ತು. ಸಮಯ ಉರುಳಿದಂತೆ ಅಪ್ಪುವಿನ ಸ್ಥಿತಿ ಗಂಭೀರವಾಗ್ತಿದೆ ಅನ್ನೋ ಸುದ್ದಿ ಹರಿದಾಡ್ತು. ಎಲ್ಲರ ಚಿತ್ತ ವಿಕ್ರಮ್ ಆಸ್ಪತ್ರೆಯತ್ತ ನೆಟ್ಟಿತ್ತು. ಆಸ್ಪತ್ರೆ ಒಳಗೆ ಪುನೀತ್ಗೆ ಕಾರ್ಡಿಯಾಕ್ ಮಸಾಜ್ ಥೆರಪಿ ಎಲ್ಲ ಮಾಡಲಾಯಿತು. ವೆಂಟಿಲೇಟರ್ ಅಳವಡಿಸಲಾಯಿತು. ಏನೇ ಮಾಡಿದ್ರೂ ಬೆಡ್ ಮೇಲೆ ಮಲಗಿದ್ದ ಅಪ್ಪು ಮೇಲೇಳಲೇ ಇಲ್ಲ. ಸುಮಾರು 3 ಗಂಟೆಗಳ ಸತತ ಪ್ರಯತ್ನದ ಬಳಿಕ ಮಧ್ಯಾಹ್ನ 2:30ಕ್ಕೆ ಅಪ್ಪು ಇನ್ನಿಲ್ಲ ಅಂತ ವಿಕ್ರಮ್ ಆಸ್ಪತ್ರೆ ವೈದ್ಯರು ಘೋಷಿಸಿಬಿಟ್ರು.
ಪುನೀತ್ ಸಾವಿಗೆ ಕಾರ್ಡಿಯಾಕ್ ಅರೆಸ್ಟ್ ಅಥವಾ ಹೃದಯ ಸ್ತಂಭನವೇ ಕಾರಣ ಎನ್ನಲಾಯಿತು. ಆದ್ರೆ ಫಿಟ್ ಅಂಡ್ ಫೈನ್ ಆಗಿದ್ದ 46 ವರ್ಷದ ಅಪ್ಪುಗೆ ಹೀಗಾಗಿದ್ದು ಅವರ ಕೋಟ್ಯಾಂತರ ಅಭಿಮಾನಿಗಳನ್ನ ಶಾಕ್ಗೆ ಒಳಗಾಗಿಸಿತ್ತು. ಆರಂಭದಲ್ಲಿ ಅಪ್ಪುಗೆ ಚಿಕಿತ್ಸೆ ನೀಡಿದ ಫ್ಯಾಮಿಲಿ ಡಾಕ್ಟರ್ ರಮಣರಾವ್ ಮೇಲೆ ಹಲವು ಆರೋಪ ಕೇಳಿಬಂತು. ಅವರು ಸರಿಯಾಗಿ ಚಿಕಿತ್ಸೆ ಕೊಡ್ಲಿಲ್ಲ, ಆಸ್ಪತ್ರೆಗೆ ಕಳಿಸಲು ಲೇಟ್ ಮಾಡಿದ್ರು, ಹಾಗೆ ಹೀಗೆ ಅಂತೆಲ್ಲ. ಆದ್ರೆ ಈ ಆರೋಪಗಳನ್ನ ತಳ್ಳಿ ಹಾಕಿದ ಅವರು, ತಮ್ಮ ಕೈಲಾದ ಎಲ್ಲ ಪ್ರಯತ್ನ ಮಾಡಿದ್ದೀನಿ, ತಮ್ಮ ಮಗ ಆ ಸ್ಥಿತಿಯಲ್ಲಿದ್ರೆ ಏನು ಮಾಡ್ತಿದ್ನೋ ಅದನ್ನೆಲ್ಲ ಮಾಡಿದ್ದೀನಿ ಅಂದ್ರು. ಅಂದ್ಹಾಗೆ 45 ವರ್ಷಗಳಿಂದ ಈ ಕ್ಷೇತ್ರದಲ್ಲಿರೋ ಡಾಕ್ಟರ್ ರಮಣರಾವ್ಗೆ 2010ರಲ್ಲಿ ಪದ್ಮಶ್ರೀ ಪ್ರಶಸ್ತಿ ನೀಡಿ ಗೌರವಿಸಲಾಗಿತ್ತು. ಅಪ್ಪುಗೆ ಮರಣೋತ್ತರ ಕರ್ನಾಟಕ ರತ್ನ, ಮರಣೋತ್ತರ ಗೌರವ ಡಾಕ್ಟರೇಟ್. ಪುನೀತ್ ಸಾವಿನ ಬಳಿಕ ಅವರ ಪಾರ್ಥಿವ ಶರೀರವನ್ನ ಬೆಂಗಳೂರಿನ ಕಂಠೀರವ ಸ್ಟೇಡಿಯಂನಲ್ಲಿ ಅಂತಿಮ ದರ್ಶನಕ್ಕೆ ಇಡಲಾಯಿತು. ರಾಜ್ಯದ ವಿವಿಧ ಭಾಗಗಳಿಂದ ಸಾಲು ಸಾಲಾಗಿ ಬಂದ ಲಕ್ಷಾಂತರ ಅಭಿಮಾನಿಗಳು ನೆಚ್ಚಿನ ನಟನ ಅಂತಿಮ ದರ್ಶನ ಪಡೆದ್ರು. ನಂತರ ಅಪ್ಪ ಅಮ್ಮನ ಸಮಾಧಿ ಪಕ್ಕದಲ್ಲೇ ಅಂದ್ರೆ ಕಂಠೀರವ ಸ್ಟುಡಿಯೋದಲ್ಲಿ ಪುನೀತ್ ಪಾರ್ಥಿವ ಶರೀರವನ್ನ ಮಣ್ಣು ಮಾಡಲಾಯಿತು. ಅಪ್ಪು ಸಾವಿನಿಂದಾಗಿ ಅವತ್ತಷ್ಟೇ ರಿಲೀಸ್ ಆಗಿದ್ದ ಸಹೋದರ ಶಿವಣ್ಣನ ಬಜರಂಗಿ 2 ಸಿನಿಮಾದ ಶೋಗಳನ್ನ ರದ್ದು ಮಾಡಲಾಯಿತು. ಹೋಗ್ತಾ ಹೋಗ್ತಾ ಅಪ್ಪು ತಮ್ಮೆರಡು ಕಣ್ಣುಗಳನ್ನ ದಾನ ಮಾಡಿ ಎಲ್ಲರಿಗೂ ಮಾದರಿಯಾದ್ರು. ಇದರಿಂದ ಸಾಕಷ್ಟು ಜನ ಪ್ರೇರಣೆ ಪಡೆದು ನೇತ್ರದಾನ ಮಾಡಿದ್ರು. ರಾಜ್ಯದಲ್ಲಿ ನೇತ್ರದಾನ ಮಾಡೋರ ಸಂಖ್ಯೆ ದಿಢೀರ್ ಅಂತ ಹೆಚ್ಚಾಯಿತು. ಮತ್ತೊಂದು ಕಡೆ ಪುನೀತ್ಗೆ ರಾಜ್ಯ ಸರ್ಕಾರ ಮರಣೋತ್ತರ ಕರ್ನಾಟಕ ರತ್ನ ಪ್ರಶಸ್ತಿ ಘೋಷಿಸಿತು. ಮೈಸೂರು ಯೂನಿವರ್ಸಿಟಿ ಗೌರವ ಡಾಕ್ಟರೇಟ್ ಕೊಡ್ತು. ಇದರೊಂದಿಗೆ ಅಪ್ಪ ಡಾಕ್ಟರ್ ರಾಜ್ಕುಮಾರ್ ಥರ ಪುನೀತ್ ಕೂಡ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಆದ್ರು. 2022ರ ಮಾರ್ಚ್ 17ರಂದು ಅಂದ್ರೆ ಪುನೀತ್ ಜನ್ಮದಿನದಂದೇ ಅಪ್ಪು ನಟಿಸಿದ್ದ ಕೊನೆ ಚಿತ್ರವಾದ ಜೇಮ್ಸ್ ರಿಲೀಸ್ ಆಯಿತು. ಈ ಚಿತ್ರ ಮೊದಲ ದಿನವೇ 32 ಕೋಟಿ ಬಾಚಿಕೊಂಡು ದಾಖಲೆ ಬರೀತು. ನಂತರ 2022ರ ಅಕ್ಟೋಬರ್ 28ಕ್ಕೆ ಅಂದ್ರೆ ಮೊದಲ ವರ್ಷದ ಪುಣ್ಯ ಸ್ಮರಣೆಗೂ ಒಂದಿನ ಮುಂಚೆ ಪುನೀತ್ ನಟನೆಯ ಕೊನೆ ಸಾಕ್ಷ್ಯ ಚಿತ್ರವಾದ ಗಂಧದ ಗುಡಿ ಕೂಡ ರಿಲೀಸ್ ಆಯಿತು. ಸೊ ಫ್ರೆಂಡ್ಸ್, ಇದಿಷ್ಟು ಪುನೀತ್ ರಾಜ್ಕುಮಾರ್ ನಿಧನರಾದ ದಿನ ಏನೇನು ನಡೀತು ಅನ್ನೋದನ್ನ ವಿವರವಾಗಿ ಹಂತ ಹಂತವಾಗಿ ತಿಳಿಸಿಕೊಡೋ ಪ್ರಯತ್ನ. ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಅಂತ ಕಾಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.